ಬ್ಯಾಂಕ್ಗೆ ಕನ್ನ ಹಾಕಿದ್ದ ಖತರ್ನಾಕ್ ಮ್ಯಾನೇಜರ್ ಈಗ ಅಂಧರಾಗಿದ್ದಾನೆ. 10,92,00,000 ವಂಚಿಸಿದಂತಹ ಮ್ಯಾನೇಜರ್ ನರೇಂದ್ರ ರೆಡ್ಡಿ. ರಾಯಚೂರು ನಗರ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ಘಟನೆ ಇದು. 10,92,00,000 ವಂಚಿಸಿದ್ದ ನರೇಂದ್ರ ರೆಡ್ಡಿ ಮತ್ತು ಅರುಣ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮ್ಯಾನೇಜರ್ ಆಗಿ ನರೇಂದ್ರ ರೆಡ್ಡಿ ಕೆಲಸ ಮಾಡ್ತಿದ್ದ. ಕೆನರಾ ಬ್ಯಾಂಕ್ನ ಮಾಜಿ ಉದ್ಯೋಗಿ ಅರುಣ. ಸದ್ಯ ಇಬ್ಬರನ್ನ ಸೆಂಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಈ ಘಟನೆ ಕಳ್ತನ ಆಗಿ ಎಷ್ಟು ದಿನ ಆದ್ಮೇಲೆ ಈ ಆರೋಪಿಗಳು ಅಂಧರಾಗಿದ್ದಾರೆ? ಏನೆಲ್ಲ ಕದ್ದಿದ್ರು? ಇವ್ರ ಬಗ್ಗೆ ಇವರ ಬ್ಯಾಕ್ ಗ್ರೌಂಡ್ ಏನು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಹೌದು ಸಭಾ, ಈಗ ಬ್ಯಾಂಕ್ ಅಂದ್ರೆ ಎಲ್ಲರೂ ನಂಬ್ತಾರೆ. ತಮ್ಮ ಖಾಸಗಿ ಡಾಕ್ಯುಮೆಂಟ್ಸ್ ಗಳನ್ನಾಗಿರ್ಬೋದು ಅಥವಾ ನಗದು ಮತ್ತೆ ಚಿನ್ನಾಭರಣಗಳನ್ನ ಅಲ್ಲಿ ಬ್ಯಾಂಕ್ ಅಲ್ಲಿ ಸೇಫ್ ಅನ್ನುವಂತ ಒಂದು ಕಾರಣಕ್ಕಾಗಿ ಅಲ್ಲಿ ಇಟ್ಟಿರ್ತಾರೆ ಗ್ರಾಹಕರು. ಆದ್ರೆ ಈ ರಾಯಚೂರು ನಗರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಏನು ಬ್ಯಾಂಕ್ ಮ್ಯಾನೇಜರ್ ಹೈ ಆಫ್ ದಿ ಅವರೇ ಅಥಾರಿಟಿ ಇರೋದ್ರಿಂದ ಸಿಕ್ಕಂಗೆ 30 ಜನರ ಫೇಕ್ ಅಕೌಂಟ್ ಅಲ್ಲಿ ಚಿನ್ನಾಭರಣ ಸಾಲವನ್ನ ಮಂಜೂರಾತಿ ಮಾಡಿಕೊಂಡು ಮತ್ತೆ ಬ್ಯಾಂಕ್ ಅಲ್ಲಿ ಇದ್ದಂತಹ ನಗದು ಈ ಎಲ್ಲ ಅಮೌಂಟ್ ಸೇರಿದ್ರೆ 10,92,00,000 ರೂಪಾಯಿಗಳನ್ನ ಇನ್ನೊಬ್ಬರ ಅಕೌಂಟ್ಗಳಿಗೆ ಹಾಕಿರ್ತಾನೆ. ಅದು ಯಾರು ಅಂತಂದ್ರೆ ನಾವೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ, ಅರುಣ ಅನ್ನುವಂಥವ್ರು. ಅರುಣ ಮತ್ತೆ ಈ ಏನು ವಂಚಕ ಏನಿದ್ದಾನೆ ಮ್ಯಾನೇಜರ್ ನರೇಂದ್ರ ರೆಡ್ಡಿ, ಈ ಇಬ್ರು ಕರ್ನೂಲು ಬಳಿ ಕೆನರಾ ಬ್ಯಾಂಕ್ ಅಲ್ಲಿ ಇಬ್ರು ಅಟ್ ಎ ಟೈಮ್ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ಕೊಲಿಕ್ಸ್ ಇವರು ಅವಾಗ್ಲಿಂದಾನೇ ಪರಿಚಯ ಇರ್ತದೆ. ಈ ಸಮಯದಲ್ಲಿ ಈ ಇಬ್ರು ಜೊತೆ ಕೂಡಿ ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡಿರುವಂತದ್ದು. ಈ ನರೇಂದ್ರ ರೆಡ್ಡಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ಆಗಿರ್ತಾನೆ. ಈ ಒಂದು 10,92,00,000 ಲಪ್ಟಾಯಿಸ್ಕೊಂಡು ಏನು ಪ್ರಕರಣ ದಾಖಲಾಗ್ತದೆ ರಾಯಚೂರಿನ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾದಾಗಿನಿಂದನೂ ಅಬ್ಸ್ಕ್ಯಾಂಡ್ ಅಲ್ಲಿ ಇರ್ತಾನೆ. ಏನು ಕಳೆದ ಒಂದು ವಾರದ ಹಿಂದೆ ಪ್ರಕರಣ ದಾಖಲಾಗಿರ್ತದೆ. ಇವನನ್ನ ನಿನ್ನೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ವಾರದಲ್ಲಿ ಏನು ಮ್ಯಾನೇಜರ್ ಏನಿದ್ದಾನೆ ಇವನು ಶ್ರೀಶೈಲದಲ್ಲಿ ಅಡಿಗೆ ಕೂತಿರ್ತಾನೆ. ಶ್ರೀಶೈಲದಲ್ಲಿ ಇದ್ದವನನ್ನ ರಾಯಚೂರಿನ ಸೆನ್ ಪೊಲೀಸ್ ಸ್ಟೇಷನ್ ನ ಪೊಲೀಸರು ಹಾಗೇನೆ SP ಅವರ ನೇತೃತ್ವದಲ್ಲಿ ಅವನನ್ನ ಹಿಡಿದು ಸದ್ಯಕ್ಕೆ ಕರೆತಂದಿದ್ದಾರೆ. 70 ಲಕ್ಷ ರೂಪಾಯಿಗಳನ್ನು ಸಹ ರಿಕವರಿ ಮಾಡ್ಕೊಂಡಿದ್ದಾರೆ. ಇನ್ನು ಬಹಳಷ್ಟು ಅಮೌಂಟ್ ಅನ್ನ ರಿಕವರಿ ಮಾಡ್ಕೊಳ್ಳೋದಿದೆ. ಇನ್ನು ಹೆಚ್ಚಿನ ವಿಚಾರಣೆಯನ್ನು ಸಹ ಇವನಿಂದ ಮಾಡ್ಲಾಗ್ತಾ ಇದೆ. ಇದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅಥವಾ ಇನ್ನಿತರ ಈ ತರ ಒಂದು ವಂಚನೆ ಯಾವ ರೀತಿಯಾಗಿ ಮಾಡಿದ್ರಿ ಅನ್ನುವಂಥದ್ದನ್ನು ವಿಚಾರಣೆ ಸಹ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಗ್ರಾಹಕರನ್ನು ಸಹ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಯಾಕಂದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿರುವಂತಹ ಪ್ರತಿಯೊಬ್ಬ ಅಕೌಂಟ್ ಯಾರಿದ್ದಾರೆ ಅಕೌಂಟ್ ಹೋಲ್ಡರ್ಗಳು ಅವರೆಲ್ಲರೂ ಆತಂಕದಲ್ಲಿದ್ರು, ನಮ್ಮ ಹೆಸರಲ್ಲಿ ಏನಾದ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆಯಾ ಅಂತ. ಆದ್ರೆ ಸದ್ಯಕ್ಕೆ ಈ ಒಂದು 30 ಅಕೌಂಟ್ಗಳು ಫೇಕ್ ಆಗಿದಾವೆ, ಬೇರೆಯವ್ರದ್ದು, ಈ ಗ್ರಾಹಕರದ್ದು ಯಾರ್ದು ಅಲ್ಲ. ಸೊ ಹಾಗಾಗಿನೇ ಅವರು ಸದ್ಯಕ್ಕೆ ನಿರಾಳರಾಗಿರುವಂತದ್ದು ಸಭಾ. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.